ರಾಜ್ಯದ ಪ್ರಖ್ಯಾತ ಮಠ ಗದಗದ ವೀರೇಶ್ವರ ಪುಣ್ಯಾಶ್ರಮದ ಮಠದಲ್ಲಿ ಆಂತರಿಕ ಕಲಹ ಬೀದಿಗೆ ಬಂದಿದೆ. ಸ್ವತಃ ಈ ಮಠದ ಪೀಠಾಧ್ಯಕ್ಷರೇ ನನಗೆ ಜೀವ ಬೆದರಿಕೆ ಇದೆ ಅನ್ನುವ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಸ್ವತಃ ಪೀಠಾಧ್ಯಕ್ಷರೇ ಈ ಆರೋಪ ಮಾಡಿದ್ ಯಾಕೆ? ಅನಾಥರಿಗೆ ಅಂಧರಿಗೆ ಆಶಾ ಕಿರಣವಾಗಬೇಕಾಗಿದ್ದ ಈ ಮಠದಲ್ಲಿ ಆಂತರಿಕ ಕಲಹ ಹೇಗ್ ನಡೀತಾ ಇದೆ? ಸ್ವಾಮೀಜಿಗಳು ಹೇಳಿದ್ದೇನು? ಸಮಿತಿಯ ಸದಸ್ಯರು ಟ್ರಸ್ಟಿಗಳು ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗವಾಯಿಗಳ ಮಠದಲ್ಲಿ ಜೋರು ಗಲಾಟೆ, ಕಿತ್ತಾಟ. ಪುಣ್ಯಾಶ್ರಮದ ಪೀಠಾಧ್ಯಕ್ಷರಿಗೆ ಬಂತು ಜೀವ ಬೆದರಿಕೆ. ಅಂಧ ಅನಾಥ ಮಕ್ಕಳ ಮಠದಲ್ಲಿ ಬೀದಿಗೆ ಬಂದ ಕಚ್ಚಾಟ. ಹೊಡೆದಾಡ್ತಾ ಇದ್ದಾರೆ, ಒಬ್ಬರ ಮೇಲೊಬ್ಬರು ಹಲ್ಲೆ ನಡೆಸ್ತಾ ಇದ್ದಾರೆ, ಬೀದಿ ರೌಡಿಗಳಂತೆ ಕಿತ್ತಾಡ್ತಾ ಇದ್ದಾರೆ. ನಾನಾ ನೀನಾ ನೋಡೇ ಬಿಡೋಣ ಅನ್ನೋ ಹಾಗೆ ಅಬ್ಬರಿಸ್ತಾ ಇದ್ದಾರೆ. ಹೆಣ್ಮಕ್ಕಳ ಮುಂದೆಯೇ ಕೈ ಮಿಲಾಯಿಸಿದ್ದಾರೆ. ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ಕೊಳ್ತಾ ಇದ್ದಾರೆ. ಇದು ಎಲ್ಲೋ ಬೀದಿಯಲ್ಲಿ ನಡೆದಿರೋ ಘಟನೆಯಲ್ಲ, ಯಾವುದು ಸಾಮಾನ್ಯ ಸಾರ್ವಜನಿಕ ಸ್ಥಳದಲ್ಲಿ ನಡೆದ ಘಟನೆಯೂ ಅಲ್ಲ. ಇದು ನಡೆದಿದ್ದು ಮಠದಲ್ಲಿ. ಪುಟ್ಟರಾಜ್ ಗವಾಯಿಗಳು ಅಂಧ ಮತ್ತು ಅನಾಥ ಮಕ್ಕಳಿಗೆ ಆಶಾಕಿರಣವಾಗಿರಲೆಂದು ಕಟ್ಟಿದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ. ವೀರೇಶ್ವರ ಪುಣ್ಯಾಶ್ರಮ ಯಾರಿಗೊತ್ತಿಲ್ಲ? ಕನ್ನಡ ನಾಡಿನ ಎಲ್ಲರಿಗೂ ಪುಣ್ಯಾಶ್ರಮ ಗೊತ್ತೇ ಇರುತ್ತೆ. ಪಂಡಿತ್ ಪಂಚಾಕ್ಷರಿ ಗವಾಯಿಗಳು 1930 ನಂತರ ಆರಂಭಿಸಿದ ಈ ಮಠ 1942ರಲ್ಲಿ ಪುಣ್ಯಾಶ್ರಮವಾಗಿ ಗುರುತಿಸಿಕೊಳ್ತು. ಸಂಗೀತ, ಶಿಕ್ಷಣ ಮತ್ತು ಸೇವಾ ಸಂಸ್ಥೆಯಾಗಿರೋ ವೀರೇಶ್ವರ ಪುಣ್ಯಾಶ್ರಮ ವಿಶೇಷವಾಗಿ ಅಂಧರು, ಅನಾಥರು ಮತ್ತು ಅಂಗವಿಕಲ ಮಕ್ಕಳಿಗೆ ಆಶ್ರಯ ಹಾಗೂ ಶಿಕ್ಷಣ ನೀಡಿ ಪ್ರಸಿದ್ಧಿ ಪಡ್ಕೊಂಡಿದೆ. ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತು ಸಂಗೀತ ದಾಸೋಹ ನಡೆಯೋ ಈ ಪುಣ್ಯಾಶ್ರಮ ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರ ಅಂದರೆ ತಪ್ಪಾಗಲ್ಲ. ಈಗ ಇದೇ ಸಾಂಸ್ಕೃತಿಕ ಕ್ಷೇತ್ರ ಕೆಟ್ಟ ವಿಚಾರಕ್ಕೆ ಸದ್ದು ಮಾಡುತ್ತಿದೆ. ಪುಣ್ಯಾಶ್ರಮದ ಟ್ರಸ್ಟಿಗಳೇ ಪುಣ್ಯಾಶ್ರಮದ ಪೀಠಾಧ್ಯಕ್ಷರ ಮುಂದೆ ಹೊಡಿಬಡಿ ನಡೆಸಿದ್ದಾರೆ. ಆಶ್ರಮದಲ್ಲಿ ಈ ರೀತಿ ನಡೆಯೋದು ಆಕ್ಷೇಪಾರ್ಹ. ಆದರೆ ಅದಕ್ಕಿಂತ ಗಂಭೀರ ವಿಚಾರ ಏನಂದ್ರೆ, ಆಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯಜ್ಜನವರೇ ತಮಗೆ ಜೀವ ಬೆದರಿಕೆ ಇದೆ ಅಂತ ದೂರ್ತಾ ಇದ್ದಾರೆ. 6 ಮಂದಿ ಟ್ರಸ್ಟಿಗಳ ಮೇಲೆಯೇ ಆರೋಪ. ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಕಲ್ಲಯ್ಯಜ್ಜನವರಿಗೆ ಬೆದರಿಕೆ ಹಾಕಿರೋದು ಮಠದ ಟ್ರಸ್ಟ್ ಕಮಿಟಿಯ ಸದಸ್ಯರಾದ ಶಿವರುದ್ರಪ್ಪ ಇಟಗಿ, ಪ್ರಕಾಶ ಬಸರಿಗಿಡದ, ವಸಂತಗೌಡ ಪೊಲೀಸ ಪಾಟೀಲ ಹಾಗೂ ಶಿಕ್ಷಣ ಸಮಿತಿಯ SM ಗೌಡರ, ಚಕ್ರಣ್ಣವರ ಮತ್ತು ಮಲ್ಲಯ್ಯ ಶಿರೋಳಮಠ. ಹೀಗಂತ ಕಲ್ಲಯ್ಯಜ್ಜನವರೇ ಹೇಳಿಕೊಂಡಿದ್ದು ನನಗೆ ಅವರಿಂದ ಮಾನಸಿಕ ಹಿಂಸೆ ಹಾಗೂ ಅವರಿಂದ ಜೀವ ಬೆದರಿಕೆ ಇದೆ ಎಂದಿದ್ದಾರೆ. ಹೀಗಾಗಿ ಪೊಲೀಸರ ಮೊರೆ ಹೋಗಲು ನಿರ್ಧಾರ ಮಾಡಿದ್ದಾರೆ. ದುಡ್ಡು ಕೇಳಿದ್ರೂ ಕೊಟ್ಟಿಲ್ಲ, ಇದೇ ಕಾರಣಕ್ಕೆ ಬೆದರಿಕೆ. ಹೌದು, ವೀರೇಶ್ವರ ಪುಣ್ಯಾಶ್ರಮ ಮಠದ ಟ್ರಸ್ಟ್ನ ಸಮಿತಿಯ ಸದಸ್ಯರು ಪೀಠಾಧಿಪತಿ ಶ್ರೀ ಕಲ್ಲಯ್ಯಜ್ಜನವರ ಬಳಿ ಹಣ ಕೇಳಿದ್ರಂತೆ. ಆದರೆ ಕಲ್ಲಯ್ಯಜ್ಜನವರು ಮಠದ ಹಣವನ್ನ ಕೊಡುವುದಕ್ಕೆ ಒಪ್ಪಿಲ್ವಂತೆ. ಟ್ರಸ್ಟ್ ಸದಸ್ಯ ಇಟಗಿ ವೀರಭದ್ರಪ್ಪ ಅವರು 10 ಲಕ್ಷ ರೂಪಾಯಿ ನೀಡುವಂತೆ ಒತ್ತಾಯಿಸಿದ್ದರು. ಆದರೆ ಮಠದ ಹಣವನ್ನು ವೈಯಕ್ತಿಕವಾಗಿ ನೀಡಲು ನಿರಾಕರಿಸಿದ ಬಳಿಕ ತಮ್ಮ ವಿರುದ್ಧ ಸುಳ್ಳು ಆರೋಪ, ಅಪಪ್ರಚಾರ ಮತ್ತು ಮಾನಸಿಕ ಕಿರುಕುಳ ಆರಂಭವಾಯಿತು ಎಂದು ಕಲ್ಲಯ್ಯಜ್ಜನವರು ಗಂಭೀರ ಆರೋಪ ಮಾಡಿದ್ರು. ಇದೇ ರೀತಿ ಹಲವರ ವಿರುದ್ಧ ಶ್ರೀ ಕಲ್ಲಯ್ಯಜ್ಜನವರು ಆರೋಪ ಮಾಡಿದ್ದಾರೆ. ನಾವು ಆಶ್ರಮಕ್ಕೆ ಬರ್ತಕ್ಕಂಥ ಕಾಳಕಡಿ ಇರ್ಬೋದು, ಆದಾಯ ಇರ್ಬೋದು, ಅದನ್ನು ನಾವು ಎಲ್ಲಿ ಸೋರ್ಲಾರ್ದಂಗೆ ಈ ಸ್ವಲ್ಪ ಬಿಗಿ ಮಾಡಿ ಇಟ್ಟಿರೋದ್ರಿಂದ ಕೆಲವೊಬ್ಬರಿಗೆ ನಾವು ಅದನ್ನು ಇಟಗಿ ಶಿವರುದ್ರಪ್ಪನವರು 10 ಲಕ್ಷ ಕೇಳಿದ್ರು, ಅವ್ರಿಗೆ ನಾವು ಕೊಡೋಗಿಲ್ಲ ಅಂತೀವಿ. ಕೊಡ್ಲಾರ ಸಲುವಾಗಿ ಅವರು ಇಲ್ಲ ಸಲದ ಆಪಾದಗಳನ್ನು ಕೊಡ್ತಾರೆ. ಅಲ್ಲಿ 3 ಅಂತಸ್ತು, ಇಲ್ಲಿ 3 ಅಂತಸ್ತು, ಅಲ್ಲಿ ಹನ್ನೊಂದು, ಇಲ್ಲಿ 11 ಅಂತೇಳಿ ಬಿಲ್ಡಿಂಗ್ ಖರೀದಿ ಮಾಡಿದ್ರು ಅಂತೇಳಿ ಆಪಾದ ಕೊಡ್ತಾರೆ. ಅವು ಯಾವೂ ಇಲ್ಲ, ಎಲ್ಲ ಸುಳ್ಳವು. ಈಗ ಹೋಗಿ ಕೋರ್ಟ್ಲಿಂದ ಹೋಗಿ ಕೋರ್ಟಿನ ನೋಟಿಸ್ ಕೊಟ್ಟಾರ. ಕೋರ್ಟಿಗೆ ಅಟೆಂಡ್ ಮಾಡಿಸೀನಿ. ಈಗ ಅವ್ರದ್ದು ಕಿರುಕುಳ. ಅಲ್ಲಿ ಶಿಕ್ಷಣ ಸಮಿತಿಯಾಗ SM ಗೌಡರು ಮತ್ತು ಮಲ್ಲಯ್ಯ ಶ್ರೀಮಠ ಮತ್ತು ಚಕ್ರಣ್ಣವರು. ಶ್ರೀ ಕಲ್ಲಯ್ಯಜ್ಜನವರು ಇನ್ನೂ ವೀರೇಶ್ವರ ಪುಣ್ಯಾಶ್ರಮದ ಇನ್ನೂ ಹಲವು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಟ್ರಸ್ಟಿಗಳು ಯಾವ ಹಣದ ಮೇಲೆ ಕಣ್ಣು ಹಾಕಿದ್ದಾರೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಶ್ರೀ ಕಲ್ಲಯ್ಯಜ್ಜ ಪೀಠಾಧ್ಯಕ್ಷರಾದಾಗ 59 ಲಕ್ಷ ರೂಪಾಯಿ ಸಾಲವಿತ್ತಂತೆ. ಪೂರ್ತಿ ಸಾಲವನ್ನ ತೀರಿಸಿರೋ ಶ್ರೀ ಕಲ್ಲಯ್ಯಜ್ಜ ಈಗ ಬ್ಯಾಂಕ್ನಲ್ಲಿ 4 ಕೋಟಿ ರೂಪಾಯಿಗಳಿಗೂ ಅಧಿಕ ಠೇವಣಿ ಇಟ್ಟಿದ್ದಾರಂತೆ. ದೇಣಿಗೆ ಬಂದ ಪ್ರತಿ ರೂಪಾಯಿ ಬ್ಯಾಂಕ್ಗೆ ಜಮೆ ಮಾಡುತ್ತಿದ್ದು ಮಠದ ಆದಾಯ ಮತ್ತು ವೆಚ್ಚದಲ್ಲಿ ಪಾರದರ್ಶಕತೆ ಕಾಪಾಡಿಕೊಂಡಿದ್ದಾರೆ. ಇದೇ ಹಣವನ್ನು ವೈಯಕ್ತಿಕವಾಗಿ ನೀಡಲು ಟ್ರಸ್ಟಿಗಳು ಒತ್ತಾಯ ಮಾಡುತ್ತಾ ಇದ್ದು, ಹಣ ನೀಡಲು ಒಪ್ಪದೇ ಇದ್ದ ಕಾರಣಕ್ಕೆ ಹಿಂಸೆ, ಬೆದರಿಕೆ ಹಾಕ್ತಾ ಇದ್ದಾರೆ ಎಂದಿದ್ದಾರೆ. ಶ್ರೀ ಕಲ್ಲಯ್ಯಜ್ಜ ಗಂಭೀರ ಆರೋಪ ಮಾಡಿದ್ದಾರೆ.
ಈ ಗಂಭೀರ ಆರೋಪಕ್ಕೆ ಪುಷ್ಟಿ ಕೊಡೋ ಹಾಗೆ ಶ್ರೀ ಕಲ್ಲಯ್ಯಜ್ಜನವರ ಎದುರಲ್ಲೇ ಟ್ರಸ್ಟ್ ಕಮಿಟಿ ಸದಸ್ಯರು ಮಠದ ವಕೀಲರು ಕೈ ಮಿಲಾಯಿಸಿದ ಘಟನೆ ನಡೆದಿದೆ. ಮಕ್ಕಳು ಮತ್ತು ಭಕ್ತರ ಮುಂದೆಯೇ ಈ ಗಲಾಟೆ ನಡೆದಿದ್ದು ಎಲ್ಲರಲ್ಲೂ ಆತಂಕ ಮೂಡಿದೆ. ಹೀಗಾಗಿ ಶ್ರೀಗಳು ಅಸಮಾಧಾನಗೊಂಡಿದ್ದು ಸಮಸ್ಯೆಗಳಿಗೆ ಪೊಲೀಸರಿಂದ ಪರಿಹಾರ ಹುಡುಕಲು ಮುಂದಾಗಿದ್ದಾರೆ.